ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ತಮ್ಮ ಪ್ರೀತಿ ಇರಲಿ. ನಮ್ಮಲ್ಲೊಂದು ಮಾತಿದೆ, ಭುವನದ ಭಾಗ್ಯ. ಕೆಲವರು ಹುಟ್ಟುವುದು ಭುವನದ ಭಾಗ್ಯವಂತೆ. ಅವರು ಆಯಾ ಕಾಲಘಟ್ಟದಲ್ಲಿ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವುದಕ್ಕೆ ಹುಟ್ಟುತ್ತಾರಂತೆ. ಅದಕ್ಕೆ ಆಧ್ಯಾತ್ಮಿಕ ಕಾರಣಗಳು ಇರ್ತಾವಂತೆ. ರಾಮಕೃಷ್ಣ ಪರಮಹಂಸರು, ಹೀಗೆ ಭಾರತೀಯ ಪರಂಪರೆಯಲ್ಲಿ ಇಂತಹ ಸಾಧು ಸಂತರ ಒಂದು ದೊಡ್ಡ ಪಟ್ಟಿಯನ್ನು ಮಾಡಬಹುದು. ಅವರೆಲ್ಲ ಭುವನದ ಭಾಗ್ಯವೇ. ಹಾಗೆಯೇ ನೀವು ಯೇಸು ಕ್ರಿಸ್ತ, ಇವರೆಲ್ಲ ಕೂಡ ಭುವನದ ಭಾಗ್ಯ. ಯೇಸು ಕ್ರಿಸ್ತರು ಅಷ್ಟೇ, ಪ್ರವಾದಿ ಮೊಹಮ್ಮದರು ಅಷ್ಟೇ. ಆಯಾ ಕಾಲಘಟ್ಟದಲ್ಲಿ ಸಮಾಜವನ್ನು ಸುಧಾರಿಸುವುದಕ್ಕೆ ಹುಟ್ಟಿದವರು ಅಂತ ನಾವೆಲ್ಲ ನಂಬ್ತೀವಿ. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ಯಾಕೆ? ಕುತೂಹಲ ನಿಮಗೂ ಇರಬಹುದು. ಭುವನದ ಭಾಗ್ಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತರ ನಂತರ ದೈವ ಪ್ರತಿನಿಧಿಯೊಬ್ಬರು ಈ ನೆಲದಲ್ಲಿ ಹುಟ್ಟಿದ್ದಾರೆ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಬಯೋಲಾಜಿಕಲ್ ಅಲ್ಲ, ನಾನು ದೈವ ಪ್ರತಿನಿಧಿಯಾಗಿ ಬಂದವನು ಅಂತ. ಈ ಮಾತನ್ನು ಹೇಳಿದವರು ಈ ದೇಶದ ಪ್ರಧಾನಿಯಾಗಿರುವ ಗೌರವಾನ್ವಿತ ನರೇಂದ್ರ ಮೋದಿಯವರು ಭುವನದ ಭಾಗ್ಯವೇ. ಅವರು ಇಲ್ಲಿ ಅವತರಿಸಿದ್ದಾರೆ. ದೇವರು ಅವರನ್ನು ಈ ದೇಶಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನನಗೆ ಇರುವ ಕುತೂಹಲ ಅಂದರೆ, ದೇವರು ಯಾಕೆ ಭಾರತವನ್ನೇ ಆಯ್ಕೆ ಮಾಡಿದ ಮೋದಿಯವರನ್ನು ಕಳಿಸ್ಕೊಡೋದಕ್ಕೆ ಅಂತ. ಅವರು ಬಯಾಲಜಿಕಲ್ ಅಲ್ಲ, ದೈವ ಪ್ರತಿನಿಧಿ, ಫೈನ್. ಅವರನ್ನು ಬೇರೆ ಕಡೆನೂ ಕಳಿಸ್ಕೊಡ್ಬೋದಾಗಿತ್ತಲ್ವ ದೇವರು. ಅಮೇರಿಕಾಗೆ ಕಳಿಸ್ಕೊಡ್ಬೋದಾಗಿತ್ತು, ಇಂಗ್ಲೆಂಡ್ಗೆ ಕಳಿಸ್ಕೊಡ್ಬೋದಾಗಿತ್ತು, ಆಸ್ಟ್ರೇಲಿಯಾಗೆ ಕಳಿಸ್ಕೊಡ್ಬೋದಾಗಿತ್ತು, ಕೆನಡಾಕ್ಕೆ ಕಳಿಸ್ಬೋದಾಗಿತ್ತು, ಗಲ್ಫ್ ಕಂಟ್ರಿಗೆ ಕಳಿಸ್ಬೋದಾಗಿತ್ತು, ಆಫ್ರಿಕಾ ಖಂಡಕ್ಕೆ ಕಳಿಸ್ಬೋದಾಗಿತ್ತು. ದೇವರು ಯಾಕೆ ಹಾಗೆ ಮಾಡ್ದ? ಇದು ನನ್ನ ಮುಂದಿರುವ ಬಹುದೊಡ್ಡ ಪ್ರಶ್ನೆ. ಭಾರತದ ಭಾಗ್ಯ. ಭಾರತ ಪುಣ್ಯ ಭೂಮಿ ಅಲ್ವಾ? ಇಲ್ಲಿ ನದಿಗಳು ಹರಿತವೆ, ದೇವರು ಕೋಟ್ಯಾಂತರ ದೇವರುಗಳಿದ್ದಾರೆ. ಅಥವಾ ಇಲ್ಲಿ ನರೇಂದ್ರ ಮೋದಿಯವರ ಅನಿವಾರ್ಯತೆ ಜಾಸ್ತಿ ಇದೆ ಅಂತ ದೇವರಿಗೆ ಅನ್ನಿಸಿರ್ಬೋದಾ ಅಂತ. ಭಾರತದಲ್ಲಿ ಮೋದಿಯವರಿಗೆ ಕೆಲಸ ಇದೆ ಅಂತೇಳಿ ಕಳಿಸಿರ್ಬೋದು. ಅದನ್ನು ಕೂಡ ಮೋದಿಯವರು ಹೇಳಿದ್ದಾರೆ. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಅಂತ ಅಲ್ಲವೇ? ಮತ್ತೆ ಆ ನಿರ್ದಿಷ್ಟ ಉದ್ದೇಶ ಯಾವುದು ಅನ್ನುವುದನ್ನು ನರೇಂದ್ರ ಮೋದಿಯವರು ಇನ್ನೂ ಹೇಳಿಲ್ಲ. ಸುಮಾರು 2000 ನಂತರ ಗುಜರಾತ್ನಿಂದ ಹಿಡಿದು ದೆಹಲಿಯವರೆಗೆ ಮೋದಿಯವರು ಏನೇನು ನಡೆಸಿಕೊಂಡು ಬಂದರೋ ಅದನ್ನೆಲ್ಲ ನಡೆಸಿಕೊಂಡು ಬರುವುದಕ್ಕಾಗಿಯೇ ದೇವರು ಅವರನ್ನು ಕಳಿಸಿರಬೇಕು ಅಲ್ವಾ? ಗುಜರಾತ್ ಹತ್ಯಾಕಾಂಡದಿಂದ ಪ್ರಾರಂಭವಾಗಿ ದೆಹಲಿಯಲ್ಲಿ ಈಗ ನಡೆಯುತ್ತಿರುವ ಸ್ಥಿತಿಗತಿಗಳಿವೆಯಲ್ಲದರವರೆಗೆ ಇದೆಲ್ಲ ಆಗಲೇಬೇಕು. ಇದನ್ನು ಮಾಡುವುದಕ್ಕೆ ಮೋದಿಯವರು ಬೇಕು ಅಂತ ದೇವರು ಕಳಿಸಿರಬೇಕು. ಆದರೆ ಮೋದಿಯವರನ್ನು ಒಬ್ಬರನ್ನೇ ಕಳಿಸಿಲ್ಲ ಅಂತ ನನಗೆ ಅನಿಸುತ್ತೆ. ಮೋದಿಯವರ ಜೊತೆ ದೇವರು ಇನ್ನೂ ಕೆಲವರನ್ನು ಕಳಿಸಿದ್ದಾರೆ. ಮೋದಿಯವರು ಏನು ಆಲೋಚನೆ ಮಾಡ್ತಾರೆ ಅದನ್ನು ಅನುಷ್ಠಾನಗೊಳಿಸುವುದಕ್ಕೆ ಒಬ್ಬರು ಬೇಕಲ್ವಾ? ಆ ಕಾರಣಕ್ಕಾಗಿ ಮೋದಿಯವರ ಜೊತೆ ಅಮಿತ್ ಶಾ ಅವರನ್ನು ಕಳಿಸಿರ್ಬೋದು ದೇವರು. ನೀವು ಆಲೋಚನೆ, ಅವರು ಅನುಷ್ಠಾನ. ನಿಮ್ಮನ್ನು ಕಳಿಸಿದವನು ನಾನು, ಜೊತೆಗೆ ಇವರು ಇಟ್ಕೊಳ್ಳಿ, ನಿಮ್ಗೆ ತೊಂದರೆ ಆಗಲ್ಲ ಅಂತ ಅಮಿತ್ ಶಾ ಅವರನ್ನು ಕಳಿಸಿರ್ಬೋದು. ಅಮಿತ್ ಶಾ ಅವರನ್ನು ಮಾತ್ರ ಕಳಿಸಿಲ್ಲ ದೇವರು.
ಒಂದು ದೊಡ್ಡ ಸೈನ್ಯವನ್ನೇ BJP ಸೈನ್ಯವನ್ನೇ ದೇವರು ಕಳಿಸ್ಕೊಟ್ಟಿದ್ದಾನೆ ಅಂತಲೂ ನನಗನ್ನಿಸುತ್ತೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣನ ಇರ್ಬೋದು ಅಲ್ವಾ. ನಿರ್ದಿಷ್ಟ ಕಾರಣಕ್ಕಾಗಿ ದೇವರು ಕಳಿಸಿರ್ತಾರೆ. ಮೋದಿ ಕೈಯಲ್ಲಿ ಏನೋ ಮಾಡಿಸೋದಕ್ಕೆ ಕಳಿಸಿರ್ತಾರೆ. ನಮ್ಮಂಥ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಲ್ಲ. ಸೊ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಒಂದು ಶಕ್ತಿ ಬೇಕು, ಒಂದು ಸಾಮರ್ಥ್ಯ ಬೇಕು. ನಮಗೆ ದೇವರು ಅರ್ಥ ಆಗಲ್ಲ, ಗೊತ್ತಾಗಲ್ಲ. ನನಗಂತೂ ದೇವರು ಗೊತ್ತಾಗಲ್ಲ. ಅದಕ್ಕೆ ಕಾರಣ ಇಷ್ಟೇ, ನಾನು ದೇವ್ರ ಹತ್ರ ಹನ್ನೊಂದು ಪ್ರಾರ್ಥನೆ ಇತ್ತು. ದೇವರೇ, ನಾನು ನಿನ್ನ ತಂಟೆಗೆ ಬರಲ್ಲ, ನೀನು ನನ್ನ ತಂಟೆಗೆ ಬರಬೇಡ ಅಂತ. ದೇವರು ಒಪ್ಪದ ಅಂತ ಕಾಣುತ್ತೆ. ಆ ಕಾರಣದಿಂದ ದೇವರು ಎಂದೂ ನನ್ನ ತಂಟೆಗೆ ಬಂದಿಲ್ಲ, ನಾನು ದೇವ್ರ ತಂಟೆಗೆ ಹೋಗಿಲ್ಲ, ದೇವರನ್ನು ಹುಡುಕಿಕೊಂಡು ಹೋಗಿಲ್ಲ. ಯಾಕೆಂದರೆ ನನಗೆ ಮನುಷ್ಯರು ಸಾಕು, ಮನುಷ್ಯರ ಪ್ರೀತಿ ಸಾಕು, ನನಗೆ ದೇವರ ಅಗತ್ಯನೇ ಇಲ್ಲ. ಸೊ ಆ ಕಾರಣಕ್ಕೆ ದೇವ್ರ ತಂಟೆಗೆ ನಾನು ಹೋಗಿಲ್ಲ, ದೇವರು ನನ್ನ ತಂಟೆಗೆ ಬಂದಿಲ್ಲ. ಆದ್ದರಿಂದ ಯಾವುದೇ ಧರ್ಮದ ಲಾಂಛನವನ್ನು ತೋರಿಸುವಂತಹ ದಿರಿಸುಗಳನ್ನು ನಾನು ಧರಿಸಲ್ಲ. ನನ್ನನ್ನು ನೀವು ಹೀಗೆ ನೋಡಿದರೆ ನೀವು ಇಂಥ ಧರ್ಮದವನು ಅಂತ ಅನ್ನಿಸಿಕೂಡುದು ಅನ್ನುವ ರೀತಿಯಲ್ಲೇ ಇರುವವನು ನಾನು. ಯಾವುದೇ ಧಾರ್ಮಿಕ ಕೇಂದ್ರಗಳಿಗೂ ನಾನು ಹೋಗಲ್ಲ, ನನಗೆ ಅಗತ್ಯ ಇಲ್ಲ. ದೇವರ ಪ್ರಾರ್ಥನೆ ನಾನು ಹೃದಯಪೂರ್ವಕವಾಗಿ ಮಾಡ್ತೀನಿ. ಅದು ಯಾವುದೇ ಒಂದು ದೇವಸ್ಥಾನ, ಮಸೀದಿ, ಚರ್ಚು, ಗುರುದ್ವಾರ ಆ ವ್ಯತ್ಯಾಸದ ಅಗತ್ಯ ಇಲ್ಲ ನನಗೆ. ಎಲ್ಲ ದೇವಸ್ಥಾನಗಳು ಗ್ರೇಟ್ ಆದದ್ದೇ. ಆ ಕಾರಣಕ್ಕೆ ದೇವರು ಮತ್ತು ನನ್ನ ನಡುವೆ ಒಂದು ಸಣ್ಣ ಒಪ್ಪಂದ ಇದೆ. ಸೊ ಅದರಿಂದ ದೇವರು ನನ್ನನ್ನು ಕಳಿಸಿರ್ಬಹುದೇ ಅಂತ ಕೆಲವೊಮ್ಮೆ ನಾನು ಆಲೋಚನೆ ಮಾಡ್ತೀನಿ. ಮೋದಿಯವರು ತಾವು ಬಯಾಲಜಿಕಲ್ ಅಲ್ಲ, ದೇವರು ಕಳಿಸಿದವರು ಅಂತ ಹೇಳಿದ ಮೇಲೆ ನಾನು ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ಅದೇ ದೇವರು ನನ್ನನ್ನು ಕಳಿಸಿರಬಹುದಾ? ನನಗೆ ಆಲೋಚನೆ ಬರುತ್ತೆ. ನನ್ನನ್ನು ಕಳಿಸಿದರೆ ಯಾಕೆ ಕಳಿಸಿರ್ಬೋದು? ಸೊ ಮೋದಿ ಅಂಥವ್ರನ್ನ ಟೀಕಿಸ್ತಾ ಇರೋದಕ್ಕೆ ಕಳಿಸಿರ್ಬೋದಾ? ಭಕ್ತರ ಅವ್ಯವಹಾರದ ಬಗ್ಗೆ ಮಾತನಾಡೋದಕ್ಕೆ ನಾನು ಕಳಿಸಿರ್ಬೋದಾ ದೇವರು? ಪ್ರಜ್ವಲ್ ರೇವಣ್ಣನಂಥವ್ರು ನಡೆಸುವ ಚಟುವಟಿಕೆಯನ್ನು ಟೀಕಿಸುವುದಕ್ಕೆ ನಾನು ಕಳಿಸಬಹುದಾ? ಬ್ಲೂ ಫಿಲ್ಮ್ಗಳನ್ನು ಸದನದಲ್ಲೇ ನೋಡಿದ್ರಲ್ಲ, ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಾನು ಕಳಿಸಿರ್ಬೋದಾ? ಚಡ್ಡಿ ಲಂಗೋಟಿಗಳನ್ನು ಚರ್ಚೆ ಮಾಡೋದಕ್ಕೆ ನನ್ನನ್ನು ಕಳಿಸಿರ್ಬೋದಾ? ಹೀಗೆ ಹಲವು ಪ್ರಶ್ನೆಗಳು ಬಂದು. ಆದರೆ ದೇವರು ಐ ಥಿಂಕ್ ಈಸ್ ಲಿಟಲ್ ಬಿಟ್ ಬಿಸಿ. ನನ್ನಂಥ ಸಾಮಾನ್ಯ ಮನುಷ್ಯನ ಬಗ್ಗೆ ದೇವರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಮುಖ್ಯ ಎಜೆಂಡಾಗಳು ದೇವರಿಗೆ ಬೇರೆ ಇರ್ತವೆ. ಆ ಕಾರಣಕ್ಕೆ ಮೋದಿಯವರನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ. ಸೊ ಮೋದಿಯವರು ಅದನ್ನು ನಂಬಿದ್ದಾರೆ. ಆ ಕಾರಣಕ್ಕೆ ದೇವರ ಜೊತೆ ಅವರು ಕನೆಕ್ಟ್ ಆಗುವ ರೀತಿ ನೋಡಿ. ಅವರು ಬಹುತೇಕ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾರೆ, ಆದರೆ ಮಸೀದಿ ಚರ್ಚ್ಗಳಿಗೆ ಹೋಗಲ್ಲ ಅವರು. ಹಾಗಿದ್ರೆ ದೇವರು ಅವರನ್ನು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಕಳಿಸಿರ್ಬೋದಾ? ಯೋಚನೆ ಮಾಡಿ. ಸೊ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಏನಿದೆ ಅದನ್ನು ವಿರೋಧ ಮಾಡುವಂಥ ದೇವರು ಕಳಿಸಿರ್ಬೋದಾ? ಒಂದನ್ನೇ ಅದಕ್ಕೆ ಕಳಿಸಿದರೆ ಅವನು ಯಾವ ರೀತಿ ಇದೆ ದೇವರವರು? ದೇವರು ಇದ್ದರೆ ಹಿಂದೂಗಳಿಗೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ, ಬೌದ್ಧರಿಗೆ, ಸಿಖ್ಖರಿಗೆಲ್ಲ ಒಬ್ಬನೇ ಇರಬೇಕಲ್ವಾ? ದೇವರು ಅನ್ನೋದು ಒಂದು ಶಕ್ತಿ, ಅದೊಂದು ಪವರು. ಆ ಶಕ್ತಿ ಉದ್ಭವಿಸುವ ರೀತಿ ಅದೇ ಇದೆ ಅಲ್ವಾ? ಸೊ ಹಾಗಿರುವಾಗ ಹೇಗೆ ದೇವರು ಇದನ್ನೆಲ್ಲ ಹೇಗೆ ಮಾಡಿರ್ಬೋದು? ಸೊ ಮೋದಿಯವರನ್ನಂತೂ ಕಳಿಸ್ಬಿಟ್ಟ. ಮೋದಿಯವರು ಕಳಿಸ್ಬೇಕಾದ್ರೆ ಮೋದಿಯವರು ಒಂದು ಎಜೆಂಡಾ ಕೊಟ್ಟಿರ್ಬೋದ ದೇವರು ಅಂತ, ಇಂತಿಂಥದ್ದು ಮಾಡು. ಯಾಕೆಂದರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರೆ ನನ್ನನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಕಳಿಸಿದ್ದಾನೆ ಅಂತ. ಆ ಕೆಲವು ಉದ್ದೇಶಗಳನ್ನು ಮೋದಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಮ ಮಂದಿರ ನಿರ್ಮಾಣ ಏನಿದೆ ಅದು ದೇವರಿಗೆ ನನ್ನ ಕೈಲೇ ಮಾಡಿಸ್ಬೇಕು ಅಂತಿತ್ತು. ಮೋದಿಯವರಿಗೆ ಇದೆಲ್ಲ ಗೊತ್ತಾಗುತ್ತೆ. ಅದೇ ರೀತಿ ಹೊಸ ಸಂಸತ್ ಭವನ ನಾನೇ ಕಟ್ಟಬೇಕು ಅಂತಿತ್ತು ದೇವರಿಗೆ, ಅದಕ್ಕೆ ದೇವರು ಕಳಿಸ್ಕೊಟ್ಟ. ಹೀಗೆ ಅವರು ಒಂದು ಎಜೆಂಡಾ, ದೇವರ ಎಜೆಂಡಾವನ್ನು ಅವರು ಲಿಸ್ಟ್ ಮಾಡಿದ್ದಾರೆ. ಆದರೆ ತಮ್ಮ ಜೊತೆಗೆ ಕಳಿಸಿ ಕೊಟ್ಟಿರುವಂಥ ಅಮಿತ್ ಶಾ ಅವರು ಏನೇನು ಮಾಡಬೇಕು ಅನ್ನೋ ವಿಚಾರಗಳನ್ನು ಅವರು ಹೇಳಿಲ್ಲ. ಅದರ ಜೊತೆಗೆ ಮತ್ತೆ BJP ಬಂದರೆ, ಸೊ ಸನ್ಮಾನ್ಯ ಮೋದಿಯವರ ನಂತರ ಅಮಿತ್ ಶಾ ಅವರನ್ನು ಪ್ರಧಾನಿ ಮಾಡಬೇಕು ಅಥವಾ ಯೋಗಿ ಆದಿತ್ಯನಾಥ್ ಮಾಡಬೇಕು, ದೇವರು ಯಾವ ಸೂಚನೆಯನ್ನು ಮೋದಿಯವರಿಗೆ ಕೊಟ್ಟು ಕಳಿಸಿರ್ಬೋದು ಗೊತ್ತಿಲ್ಲ ನನಗೆ. ಅದು ಮೋದಿಯವರಿಗೆ ಗೊತ್ತಿದೆ. ಯಾಕೆಂದರೆ ದೈವ ಪ್ರತಿನಿಧಿಯವರು, ಯೇಸುವಿನ ನಂತರ ದೈವ ಪ್ರತಿನಿಧಿಯಾಗಿ ಬಂದಂಥ ನಾಯಕರವರು, ಸಾಮಾನ್ಯರಲ್ವೇ ಅಲ್ಲ. ಅವರ ಎಜೆಂಡಾಗಳು ಪ್ರತಿಯೊಂದು ಕೂಡ ದೇವರು
ಸೆಟ್ ಮಾಡೋವಂಥದ್ದು ದೇವರು ಹೇಳೋವಂಥದ್ದು. ಆದ್ದರಿಂದ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಈ ಟೈಮ್ನಿಗೆ ನೀನು ಇದೇ ರೀತಿ ಬಟ್ಟೆಯನ್ನು ಧರಿಸ್ಬೇಕು, ಹಣೆ ಮೇಲೆ ಕುಂಕುಮ ಯಾವಾಗಿರಬೇಕು, ವಿಭೂತಿ ಯಾವಾಗಿರಬೇಕು, ಯಾವ್ಯಾವ ಕ್ಷಣದಲ್ಲಿ ಯಾವ ರೀತಿಯ ಬಟ್ಟೆಗಳನ್ನು ಬದಲಾಯಿಸಬೇಕು ದೇವರಿಗೆ ಕಳಿಸಿದ್ದು. ಅದೇ ರೀತಿ ಯಾವ ಸಂದರ್ಭದಲ್ಲಿ ಹೆಂಡತಿಯನ್ನು ಬಿಡಬೇಕು, ಭಾಳ ಮುಖ್ಯವಾದ್ದು. ಹೆಂಡತಿಯನ್ನು ಬಿಡಬೇಕಾದ್ದು ಸಂದರ್ಭ ಯಾವುದು, ಮಂಗಳಸೂತ್ರದ ಮಾತನ್ನು ಮೋದಿಯವ್ರ ಹತ್ರ ಯಾವಾಗ ಆಡಿಸ್ಬೇಕು, ಭಾಳ 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 ಮುಖ್ಯವಾದ್ದು ದೇವರು ಹೇಳಿ ಕಳಿಸಿದ್ದಾರೆ. ಅದೇ ರೀತಿ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ಯಾವಾಗ ಕೊಡಿಸ್ಬೇಕು, ಎಲ್ಲ ಭ್ರಷ್ಟರಿದ್ದಾರಲ್ವ ಅವ್ರನ್ನೆಲ್ಲ BJPಗೆ ಯಾವಾಗ ಸೇರಿಸ್ಕೋಬೇಕು. ಅಜಿತ್ ಪವಾರ್ರಿಂದ ಪ್ರಾರಂಭವಾಗಿ ಆ ಮಹಾರಾಷ್ಟ್ರ ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ ಯಾರ್ಯಾರು ಕೋಟ್ಯಾಂತರ ರೂಪಾಯಿ, ಆ ಅಸ್ಸಾಂನ ಮುಖ್ಯಮಂತ್ರಿ ಕೋಟಿ ಕೋಟಿ ದುಡ್ಡು ಹೊಡೆದವ್ರನ್ನೆಲ್ಲ ಯಾವಾಗ ತಗೋಬೇಕು, ಅದು ದೇವರಿಗೆ ಭಾಳ ಚೆನ್ನಾಗಿ ಗೊತ್ತು. ಅದಕ್ಕೂ ಹೇಳಿ ಕಳಿಸಿದ್ದಾರೆ ಮೋದಿ ಅಂತ. ನೋಡಿ ಮೋದಿಯವರೇ, ನೀವು ಉದ್ಧಾರಕರು, ನನ್ನ ಪ್ರತಿನಿಧಿ, ನೀವು ಯು ಆರ್ ಮೈ ರಿಪ್ರೆಸೆಂಟೇಟಿವ್. ನೀವು ಇಂಡಿಯಾ ಅನ್ನುವ ದೇಶಕ್ಕೆ ಹೋಗಿ, ಅಲ್ಲೆಲ್ಲೂ ಬೇಡ, ಫಸ್ಟ್ ಇಂಡಿಯಾಕ್ಕೆ ಹೋಗಬೇಕು. ಯಾಕಂದರೆ ಇಂಡಿಯಾ ಇದು ಸನಾತನ ಧರ್ಮವನ್ನು ಉಳಿಸಿಕೊಂಡ ದೇಶ ಇದು. ಅದರಿಂದ ನೀವು ನೇರವಾಗಿ ಇಂಡಿಯಾಕ್ಕೆ ಹೋಗ್ಬಿಡಿ. ಹೋದ ಮೇಲೆ ನೀವು ಯಾವಾಗ ಮುಖ್ಯಮಂತ್ರಿ ಆಗ್ತೀರಿ ಗುಜರಾತ್, ಆವಾಗ ಏನೇನು ಮಾಡಬೇಕು, ಏನೇನು ನಡೆಸಬೇಕು, ಅದನ್ನು ನಿಮಗೆಲ್ಲ ಗೊತ್ತು. ಸೊ ಮಾಧ್ಯಮಗಳ ಮೇಲೆ, BBC ಮೇಲೆ, ಸ್ವತಂತ್ರ ಪತ್ರಿಕೋದ್ಯಮಿಗಳ ಮೇಲೆ ಯಾವಾಗ ಯಾವ ರೀತಿ ಅವ್ರ ಮೇಲೆ ಇದು ಮಾಡಬೇಕು, ಉಳಿದು ಗೋಧಿ ಮೀಡಿಯಾವನ್ನು ಹ್ಯಾಕ್ ಸೃಷ್ಟಿಸಬೇಕು, ಹ್ಯಾಕ್ ಖರೀದಿ ಮಾಡಬೇಕು, ಚುನಾವಣೆ ಬಂದಾಗ 4-5 ಸಂಪಾದಕರನ್ನು ಕರೆಸ್ಕೊಂಡು ಅವ್ರನ್ನ ಅಕ್ಕಪಕ್ಕ ಕೂರಿಸ್ಕೊಂಡು ಜೀವಗಳನ್ನು ಹ್ಯಾಂಗೆ ಮಾತಾಡಬೇಕು. ಪ್ರತಿಯೊಂದು ದೈವ ನಿಯಾಮಕ ಅಂತಾರೆ ನಮ್ಮಲ್ಲಿ. ದೇವರು ಈಸ್ ಡಿಡ್ ಇಟ್. ಮೋದಿಯವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ನಾನು ಕುತೂಹಲ ಅದಕ್ಕೆ ಹೇಳಿದೆ, ಭುವನದ ಭಾಗ್ಯ ಅಂತ. ಈ ಭುವನದ ಭಾಗ್ಯ ಎಲ್ಲ ಕಡೆಗೆ ಎಲ್ಲರಿಗೂ ಸಿಗಲ್ಲ. ಈಗ ಮೋದಿಯನ್ನು ದೇವರು ಇಂಡಿಯಾಕ್ಕೆ ಕಳಿಸಿ ಕೊಟ್ಟಿದ್ದಾನೆ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಪಾಕಿಸ್ತಾನಕ್ಕೆ ವೃತ್ತ ಶುರುವಾಗುತ್ತೆ. ಅದರಂತೆ ಅಮೇರಿಕ ಬೈಡನ್ನಿಗೆ ಅಲ್ಲ, ದೇವರು ತಮ್ಮ ಪ್ರತಿನಿಧಿಯನ್ನು ಇಂಡಿಯಾಕ್ಕೆ ಕಳಿಸ್ತಾನಲ್ಲ, ಅವನು ಯಾಕೆ ಅಮೇರಿಕನ ನಂಬರ್ 1 ಕಳಿಸ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾನೆ. ಅದರಂತೆ ಚೀನಾ ಕೂಡ ಯೋಚನೆ ಮಾಡುತ್ತೆ, ದೇವರು ಯಾಕೆ ಹೀಗೆ ಮಾಡ್ದ, ಯಾಕೆ ದೇವರು ಪಕ್ಷಪಾತಿಯಾಗಿದ್ದಾನೆ ಅಂತ ಯೋಚನೆ ಮಾಡ್ತಾರೆ. ಸೊ ಹೀಗೆ ಮೋದಿಯವರು ಭಾಳ ಸ್ಪಷ್ಟವಾಗಿ ಅವರು ಬಯೋಲಾಜಿಕಲ್ ಅಲ್ಲ ಅಂತ, ಅದೊಂದು ಪವರ್, ಅದೊಂದು ಆತ್ಮ. ಅದು ಆ ಪವರ್ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಬೆಂಕಿ ಹಾಕಿ ನನ್ನ ಮಗಂದು, ಅದು ಎಲ್ಲಿ ಬೇಕಾದ್ರೂ ಸುಡುತ್ತೆ, ಏನು ಬೇಕಾದ್ರೂ ಮಾಡುತ್ತೆ. ಅಂಥ ಒಂದು ಅದ್ಭುತವಾದ ವಿಚಾರವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಆದ್ದರಿಂದಲೇ ಇಂತಹ ದೈವ ಪ್ರತಿನಿಧಿಗೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಬೇಡ. ಅವರು ಏನು ಮಾಡ್ತಾರೋ ಅದೆಲ್ಲ ದೇವರು. ಯಾಕಂದರೆ ಪ್ರತಿನಿಧಿಗಳು ಹಾಗೆ, ದೈವ ಪ್ರತಿನಿಧಿಗಳು ಅಂದರೆ ಹೇಗೆ ಅಂದರೆ ನಮ್ಮ ಮಂತ್ರಿಗಳ PA ಇದ್ದಂಗೆ. ಮಂತ್ರಿಗಳ PAಗಳು ಗೊತ್ತಲ್ಲ, ಅವು ಏನೇನು ಮಂತ್ರಿಗಳ ಹೆಸರಲ್ಲಿ ಮಾಡಬೇಕಾ ಎಲ್ಲ ಅವರೇ ಮಾಡ್ತಾರೆ. ಕಲೆಕ್ಷನ್ನಿಂದ ಹಿಡಿದು ಅವರೇ ಮಾಡ್ತಾರೆ, ಪ್ರತಿಯೊಂದೂ ಅವರೇ ಮಾಡ್ತಾರೆ ಕಣ್ರಿ. ಹಾಗೆಯೇ ದೈವ ಪ್ರತಿನಿಧಿಗಳು ಹಾಗೆ. ದೈವ ಪ್ರತಿನಿಧಿಗಳು ಅಂದರೆ ಮಂತ್ರಿಗಳ PA ಇದ್ದಂಗೆ, ಪರ್ಸ್ನಲ್ ಅಸಿಸ್ಟೆಂಟ್. ಸೊ ದೇವರು ನಮಗೆ ಅಂಥ ಒಂದು ಪರ್ಸ್ನಲ್ ಅಸಿಸ್ಟೆಂಟನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಬದುಕಿನಲ್ಲಿ. ಈ ದೇಶ ಸನಾತನ ಧರ್ಮ ಏನಿದೆ ಅದನ್ನು ಪುನರ್ಸ್ಥಾಪನೆ ಮಾಡುತ್ತೆ. ನಾವೆಲ್ಲ ಕೂಡ ಇವತ್ತಿನ ನಾಗರಿಕತೆಯಿಂದ 5,000 ವರ್ಷಕ್ಕೆ ಹಿಂದಕ್ಕೆ ಹೋಗ್ತೀವಿ. ಆ ಕರೆದುಕೊಂಡು ಹೋಗುವುದಕ್ಕೆ ಮೋದಿ ಬಂದಿದ್ದಾರೆ. ಅದಕ್ಕಾಗಿ ಮೋದಿಯವರನ್ನು ದೇವರು ಕಳಿಸಿಕೊಟ್ಟಿದ್ದಾನೆ ಅಂತ ದೇವರಿಗೆ ಕೃತಜ್ಞತಾಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ, ನನ್ನ ಮತ್ತು ದೇವರ ನಡುವಿನ ಒಪ್ಪಂದ ಇನ್ನೊಂದು ಸಲ ದೇವರಿಗೆ ನೆನಪು ಮಾಡಿಸ್ಬಿಡ್ತೀನಿ. ದೇವರೇ, ನಿನ್ನ ನಡುವೆ ಒಂದು ಒಪ್ಪಂದ ಆಗಿದೆ. ನಾನು ನಿನ್ನ ತಂಟೆಗೆ ಬರಲ್ಲ, ನೀನು ನನ್ನ ತಂಟೆಗೆ ಬರಬೇಡ ಅಂತ. ಸೊ ನೀನು ನನ್ನ ತಂಟೆಗೆ ಬಂದಿಲ್ಲ, ನಾನು ನಿನ್ನ ತಂಟೆಗೆ ಬರಲ್ಲ. ಆದರೆ ಯೋಚನೆ ಮಾಡು ದೇವರೇ, ನೀನು ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಬೇಕಾದ್ರೆ ಈ ದೇಶದ ಜನರಷ್ಟು ಮೂರ್ಖನಾಗಬೇಡ. ಯಾಕೆಂದರೆ ನೀನು ದೇವರು, ಯಾರ್ಯಾರನ್ನೂ ಆಯ್ಕೆ ಮಾಡಿ ಪ್ರತಿನಿಧಿಯನ್ನು ಕಳಿಸ್ಬೇಡ ದೇವರೇ ಅಂತ ಹೇಳ್ತಾ ಇವತ್ತನೇ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾನೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ನಮಸ್ಕಾರ.